ಗಲಭೆ ಏನೋ ಆಗೋಯ್ತು, ರಾಜಕೀಯ ಕೆಸರ ಚಾಟನೂ ಆಯ್ತು. ಆದ್ರೆ ಜೈಲಿಗೆ ಹೋದ್ರಲ್ಲ, ವಶಕ್ಕೆ ಪಡೆದ್ರಲ್ಲ, ಪೊಲೀಸರು ಕರ್ಕೊಂಡು ಹೋದ್ರಲ್ಲ, ಆ ಮಕ್ಕಳ ಕಥೆ ಏನು, ಆ ಯುವಕರ ಕಥೆ ಏನು, ಅವರ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರಲ್ಲ, ಅವರ ಕಥೆ ಏನು? ನಾಗಮಂಗಲ ಗಲಭೆ ಕೇಸ್ನಲ್ಲಿ ಪೋಷಕರು ದಿನನಿತ್ಯ ಕಣ್ಣೀರು ಹಾಕ್ತಾ ಇದ್ದಾರೆ. ಜೈಲಿನಲ್ಲಿರೋ ಮಕ್ಕಳನ್ನ ಕಂಡು ಪೋಷಕರು ಭಾವುಕರಾಗಿದ್ದಾರೆ. ತಪ್ಪೇ ಮಾಡಿಲ್ಲ ನಮ್ಮ ಮಕ್ಕಳು, ಆದ್ರೂ ಕರ್ಕೊಂಡು ಹೋಗಿದ್ದಾರೆ ಅಂತ ಮಕ್ಕಳನ್ನ ಕಂಡು ಈಗ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಯಾವತ್ತೂ ಹೀಗಾಗಿಲ್ಲ ನಾಗಮಂಗಲದಲ್ಲಿ. ಜೈಲಿನಲ್ಲಿರೋ ಮಕ್ಕಳನ್ನ ಪೋಷಕರು ಭೇಟಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಹೋಗಿ ಒಂದಷ್ಟು ಜನ ತಮ್ಮ ಮಕ್ಕಳನ್ನ ಭೇಟಿ ಮಾಡಿದ್ದಾರೆ. ಬಸ್ ವ್ಯವಸ್ಥೆ ಕೂಡ ಮಾಡಿದಾರಂತೆ ಹೋಗಿ ಬರೋದಕ್ಕೆ. ಪಾಲಕರು ಮಕ್ಕಳನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಅದರಲ್ಲಿ ಎರಡು ಸಮುದಾಯದವರು ಇದ್ದಾರೆ. ಅದರಲ್ಲಿ ಸಾಕಷ್ಟು ಅಮಾಯಕರು ಹೆಚ್ಚಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂತು. ಅವರ ಪೋಷಕರು ಬಂದು ಕಣ್ಣೀರಿಡ್ತಾ ಇದ್ದಾರೆ. ಒಂದು ಕಡೆ ಆಸ್ತಿ ಪಾಸ್ತಿ ನಷ್ಟ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಮಕ್ಕಳು ಈ ರೀತಿ ಜೈಲಿಗೆ ಹೋಗಿರ್ತಕ್ಕಂಥದ್ದು. ವಶಕ್ಕೆ ಪಡೆದವ್ರನ್ನ CCTV ಫುಟೇಜಲ್ಲಿ ಇಲ್ಲ ಅಂದ್ರೆ ಬಿಟ್ಟುಬಿಡ್ತೀವಿ ಅಂತ ಕರ್ಕೊಂಡು ಹೋದ್ರು. ಇನ್ನೂ ಕೂಡ ಹಂಗೇನು ಬಿಟ್ಟಿಲ್ಲ. ಸಾಕಷ್ಟು ಜನರ ವಿಚಾರಣೆ, ತನಿಖೆ ನಡೀತಾನೆ ಇದೆ. ಗಲಭೆ ಏನೋ ಆಗೋಯ್ತು, ರಾಜಕೀಯ ಕೆಸರ ಚಾಟನೂ ಆಯ್ತು. ಆದ್ರೆ ಜೈಲಿಗೆ ಹೋದ್ರಲ್ಲ, ವಶಕ್ಕೆ ಪಡೆದ್ರಲ್ಲ, ಪೊಲೀಸರು ಕರ್ಕೊಂಡು ಹೋದ್ರಲ್ಲ, ಆ ಮಕ್ಕಳ ಕಥೆ ಏನು, ಆ ಯುವಕರ ಕಥೆ ಏನು, ಅವರ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರಲ್ಲ, ಅವರ ಕಥೆ ಏನು? ನಾಗಮಂಗಲ ಗಲಭೆ ಕೇಸ್ನಲ್ಲಿ ಪೋಷಕರು ದಿನನಿತ್ಯ ಕಣ್ಣೀರು ಹಾಕ್ತಾ ಇದ್ದಾರೆ. ಜೈಲಿನಲ್ಲಿರೋ ಮಕ್ಕಳನ್ನ ಕಂಡು ಪೋಷಕರು ಭಾವುಕರಾಗಿದ್ದಾರೆ. ತಪ್ಪೇ ಮಾಡಿಲ್ಲ ನಮ್ಮ ಮಕ್ಕಳು, ಆದ್ರೂ ಕರ್ಕೊಂಡು ಹೋಗಿದ್ದಾರೆ ಅಂತ ಮಕ್ಕಳನ್ನ ಕಂಡು ಈಗ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಯಾವತ್ತೂ ಹೀಗಾಗಿಲ್ಲ ನಾಗಮಂಗಲದಲ್ಲಿ. ಜೈಲಿನಲ್ಲಿರೋ ಮಕ್ಕಳನ್ನ ಪೋಷಕರು ಭೇಟಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಹೋಗಿ ಒಂದಷ್ಟು ಜನ ತಮ್ಮ ಮಕ್ಕಳನ್ನ ಭೇಟಿ ಮಾಡಿದ್ದಾರೆ. ಬಸ್ ವ್ಯವಸ್ಥೆ ಕೂಡ ಮಾಡಿದಾರಂತೆ ಹೋಗಿ ಬರೋದಕ್ಕೆ. ಪಾಲಕರು ಮಕ್ಕಳನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಅದರಲ್ಲಿ ಎರಡು ಸಮುದಾಯದವರು ಇದ್ದಾರೆ. ಅದರಲ್ಲಿ ಸಾಕಷ್ಟು ಅಮಾಯಕರು ಹೆಚ್ಚಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂತು. ಅವರ ಪೋಷಕರು ಬಂದು ಕಣ್ಣೀರಿಡ್ತಾ ಇದ್ದಾರೆ. ಒಂದು ಕಡೆ ಆಸ್ತಿ ಪಾಸ್ತಿ ನಷ್ಟ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಮಕ್ಕಳು ಈ ರೀತಿ ಜೈಲಿಗೆ ಹೋಗಿರ್ತಕ್ಕಂಥದ್ದು. ವಶಕ್ಕೆ ಪಡೆದವ್ರನ್ನ CCTV ಫುಟೇಜಲ್ಲಿ ಇಲ್ಲ ಅಂದ್ರೆ ಬಿಟ್ಟುಬಿಡ್ತೀವಿ ಅಂತ ಕರ್ಕೊಂಡು ಹೋದ್ರು. ಇನ್ನೂ ಕೂಡ ಹಂಗೇನು ಬಿಟ್ಟಿಲ್ಲ. ಸಾಕಷ್ಟು ಜನರ ವಿಚಾರಣೆ, ತನಿಖೆ ನಡೀತಾನೆ ಇದೆ. ಗಲಭೆ ಏನೋ ಆಗೋಯ್ತು, ರಾಜಕೀಯ ಕೆಸರ ಚಾಟನೂ ಆಯ್ತು. ಆದ್ರೆ ಜೈಲಿಗೆ ಹೋದ್ರಲ್ಲ, ವಶಕ್ಕೆ ಪಡೆದ್ರಲ್ಲ, ಪೊಲೀಸರು ಕರ್ಕೊಂಡು ಹೋದ್ರಲ್ಲ, ಆ ಮಕ್ಕಳ ಕಥೆ ಏನು, ಆ ಯುವಕರ ಕಥೆ ಏನು, ಅವರ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರಲ್ಲ, ಅವರ ಕಥೆ ಏನು? ನಾಗಮಂಗಲ ಗಲಭೆ ಕೇಸ್ನಲ್ಲಿ ಪೋಷಕರು ದಿನನಿತ್ಯ ಕಣ್ಣೀರು ಹಾಕ್ತಾ ಇದ್ದಾರೆ. ಜೈಲಿನಲ್ಲಿರೋ ಮಕ್ಕಳನ್ನ ಕಂಡು ಪೋಷಕರು ಭಾವುಕರಾಗಿದ್ದಾರೆ. ತಪ್ಪೇ ಮಾಡಿಲ್ಲ ನಮ್ಮ ಮಕ್ಕಳು, ಆದ್ರೂ ಕರ್ಕೊಂಡು ಹೋಗಿದ್ದಾರೆ ಅಂತ ಮಕ್ಕಳನ್ನ ಕಂಡು ಈಗ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಯಾವತ್ತೂ ಹೀಗಾಗಿಲ್ಲ ನಾಗಮಂಗಲದಲ್ಲಿ. ಜೈಲಿನಲ್ಲಿರೋ ಮಕ್ಕಳನ್ನ ಪೋಷಕರು ಭೇಟಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಹೋಗಿ ಒಂದಷ್ಟು ಜನ ತಮ್ಮ ಮಕ್ಕಳನ್ನ ಭೇಟಿ ಮಾಡಿದ್ದಾರೆ. ಬಸ್ ವ್ಯವಸ್ಥೆ ಕೂಡ ಮಾಡಿದಾರಂತೆ ಹೋಗಿ ಬರೋದಕ್ಕೆ. ಪಾಲಕರು ಮಕ್ಕಳನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಅದರಲ್ಲಿ ಎರಡು ಸಮುದಾಯದವರು ಇದ್ದಾರೆ. ಅದರಲ್ಲಿ ಸಾಕಷ್ಟು ಅಮಾಯಕರು ಹೆಚ್ಚಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂತು. ಅವರ ಪೋಷಕರು ಬಂದು ಕಣ್ಣೀರಿಡ್ತಾ ಇದ್ದಾರೆ. ಒಂದು ಕಡೆ ಆಸ್ತಿ ಪಾಸ್ತಿ ನಷ್ಟ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಮಕ್ಕಳು ಈ ರೀತಿ ಜೈಲಿಗೆ ಹೋಗಿರ್ತಕ್ಕಂಥದ್ದು. ವಶಕ್ಕೆ ಪಡೆದವ್ರನ್ನ CCTV ಫುಟೇಜಲ್ಲಿ ಇಲ್ಲ ಅಂದ್ರೆ ಬಿಟ್ಟುಬಿಡ್ತೀವಿ ಅಂತ ಕರ್ಕೊಂಡು ಹೋದ್ರು. ಇನ್ನೂ ಕೂಡ ಹಂಗೇನು ಬಿಟ್ಟಿಲ್ಲ. ಸಾಕಷ್ಟು ಜನರ ವಿಚಾರಣೆ, ತನಿಖೆ ನಡೀತಾನೆ ಇದೆ. ಗಲಭೆ ಏನೋ ಆಗೋಯ್ತು, ರಾಜಕೀಯ ಕೆಸರ ಚಾಟನೂ ಆಯ್ತು. ಆದ್ರೆ ಜೈಲಿಗೆ ಹೋದ್ರಲ್ಲ, ವಶಕ್ಕೆ ಪಡೆದ್ರಲ್ಲ, ಪೊಲೀಸರು ಕರ್ಕೊಂಡು ಹೋದ್ರಲ್ಲ, ಆ ಮಕ್ಕಳ ಕಥೆ ಏನು, ಆ ಯುವಕರ ಕಥೆ ಏನು, ಅವರ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರಲ್ಲ, ಅವರ ಕಥೆ ಏನು? ನಾಗಮಂಗಲ ಗಲಭೆ ಕೇಸ್ನಲ್ಲಿ ಪೋಷಕರು ದಿನನಿತ್ಯ ಕಣ್ಣೀರು ಹಾಕ್ತಾ ಇದ್ದಾರೆ. ಜೈಲಿನಲ್ಲಿರೋ ಮಕ್ಕಳನ್ನ ಕಂಡು ಪೋಷಕರು ಭಾವುಕರಾಗಿದ್ದಾರೆ. ತಪ್ಪೇ ಮಾಡಿಲ್ಲ ನಮ್ಮ ಮಕ್ಕಳು, ಆದ್ರೂ ಕರ್ಕೊಂಡು ಹೋಗಿದ್ದಾರೆ ಅಂತ ಮಕ್ಕಳನ್ನ ಕಂಡು ಈಗ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಯಾವತ್ತೂ ಹೀಗಾಗಿಲ್ಲ ನಾಗಮಂಗಲದಲ್ಲಿ.
ಜೈಲಿನಲ್ಲಿರೋ ಮಕ್ಕಳನ್ನ ಪೋಷಕರು ಭೇಟಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಹೋಗಿ ಒಂದಷ್ಟು ಜನ ತಮ್ಮ ಮಕ್ಕಳನ್ನ ಭೇಟಿ ಮಾಡಿದ್ದಾರೆ. ಬಸ್ ವ್ಯವಸ್ಥೆ ಕೂಡ ಮಾಡಿದಾರಂತೆ ಹೋಗಿ ಬರೋದಕ್ಕೆ. ಪಾಲಕರು ಮಕ್ಕಳನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಅದರಲ್ಲಿ ಎರಡು ಸಮುದಾಯದವರು ಇದ್ದಾರೆ. ಅದರಲ್ಲಿ ಸಾಕಷ್ಟು ಅಮಾಯಕರು ಹೆಚ್ಚಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂತು. ಅವರ ಪೋಷಕರು ಬಂದು ಕಣ್ಣೀರು ಇಡ್ತಾ ಇದ್ದಾರೆ. ಒಂದು ಕಡೆ ಆಸ್ತಿ ಪಾಸ್ತಿ ನಷ್ಟ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಮಕ್ಕಳು ಈ ರೀತಿ ಜೈಲಿಗೆ ಹೋಗಿರ್ತಕ್ಕಂಥದ್ದು. ವಶಕ್ಕೆ ಪಡೆದವ್ರನ್ನ CCTV ಫುಟೇಜಲ್ಲಿ ಇಲ್ಲ ಅಂದ್ರೆ ಬಿಟ್ಟುಬಿಡ್ತೀವಿ ಅಂತ ಕರ್ಕೊಂಡು ಹೋದ್ರು. ಇನ್ನೂ ಕೂಡ ಹಂಗೇನು ಬಿಟ್ಟಿಲ್ಲ. ಸಾಕಷ್ಟು ಜನರ ವಿಚಾರಣೆ ತನಿಖೆ ನಡೀತಾನೆ ಇದೆ. ಗಲಭೆ ಏನೋ ಆಗೋಯ್ತು, ರಾಜಕೀಯ ಕೆಸರ ಚಾಟನೂ ಆಯ್ತು. ಆದ್ರೆ ಜೈಲಿಗೆ ಹೋದ್ರಲ್ಲ, ವಶಕ್ಕೆ ಪಡೆದ್ರಲ್ಲ, ಪೊಲೀಸರು ಕರ್ಕೊಂಡು ಹೋದ್ರಲ್ಲ, ಆ ಮಕ್ಕಳ ಕಥೆಗೇನು, ಆ ಯುವಕರ ಕಥೆ ಏನು, ಅವರ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರಲ್ಲ, ಅವರ ಕಥೆಗೇನು? ನಾಗಮಂಗಲ ಗಲಭೆ ಕೇಸ್ನಲ್ಲಿ ಪೋಷಕರು ದಿನನಿತ್ಯ ಕಣ್ಣೀರು ಹಾಕ್ತಾ ಇದ್ದಾರೆ. ಜೈಲಿನಲ್ಲಿರೋ ಮಕ್ಕಳನ್ನ ಕಂಡು ಪೋಷಕರು ಭಾವುಕರಾಗಿದ್ದಾರೆ. ತಪ್ಪೇ ಮಾಡಿಲ್ಲ ನಮ್ಮ ಮಕ್ಕಳು, ಆದ್ರೂ ಕರ್ಕೊಂಡು ಹೋಗಿದ್ದಾರೆ ಅಂತ ಮಕ್ಕಳನ್ನ ಕಂಡು ಈಗ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಯಾವತ್ತೂ ಹೀಗಾಗಿಲ್ಲ ನಾಗಮಂಗಲದಲ್ಲಿ. ಜೈಲಿನಲ್ಲಿರೋ ಮಕ್ಕಳನ್ನ ಪೋಷಕರು ಭೇಟಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಹೋಗಿ ಒಂದಷ್ಟು ಜನ ತಮ್ಮ ಮಕ್ಕಳನ್ನ ಭೇಟಿ ಮಾಡಿದ್ದಾರೆ. ಬಸ್ ವ್ಯವಸ್ಥೆ ಕೂಡ ಮಾಡಿದಾರಂತೆ ಹೋಗಿ ಬರೋದಕ್ಕೆ. ಪಾಲಕರು ಮಕ್ಕಳನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಅದರಲ್ಲಿ ಎರಡು ಸಮುದಾಯದವರು ಇದ್ದಾರೆ. ಅದರಲ್ಲಿ ಸಾಕಷ್ಟು ಅಮಾಯಕರು ಹೆಚ್ಚಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂತು. ಅವರ ಪೋಷಕರು ಬಂದು ಕಣ್ಣೀರು ಇಡ್ತಾ ಇದ್ದಾರೆ. ಒಂದು ಕಡೆ ಆಸ್ತಿ ಪಾಸ್ತಿ ನಷ್ಟ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಮಕ್ಕಳು ಈ ರೀತಿ ಜೈಲಿಗೆ ಹೋಗಿರ್ತಕ್ಕಂಥದ್ದು. ವಶಕ್ಕೆ ಪಡೆದವ್ರನ್ನ CCTV ಫುಟೇಜಲ್ಲಿ ಇಲ್ಲ ಅಂದ್ರೆ ಬಿಟ್ಟುಬಿಡ್ತೀವಿ ಅಂತ ಕರ್ಕೊಂಡು ಹೋದ್ರು. ಇನ್ನೂ ಕೂಡ ಹಂಗೇನು ಬಿಟ್ಟಿಲ್ಲ. ಸಾಕಷ್ಟು ಜನರ ವಿಚಾರಣೆ ತನಿಖೆ ನಡೀತಾನೆ ಇದೆ. ಗಲಭೆ ಏನೋ ಆಗೋಯ್ತು, ರಾಜಕೀಯ ಕೆಸರ ಚಾಟನೂ ಆಯ್ತು. ಆದ್ರೆ ಜೈಲಿಗೆ ಹೋದ್ರಲ್ಲ, ವಶಕ್ಕೆ ಪಡೆದ್ರಲ್ಲ, ಪೊಲೀಸರು ಕರ್ಕೊಂಡು ಹೋದ್ರಲ್ಲ, ಆ ಮಕ್ಕಳ ಕಥೆಗೇನು, ಆ ಯುವಕರ ಕಥೆ ಏನು, ಅವರ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರಲ್ಲ, ಅವರ ಕಥೆಗೇನು? ನಾಗಮಂಗಲ ಗಲಭೆ ಕೇಸ್ನಲ್ಲಿ ಪೋಷಕರು ದಿನನಿತ್ಯ ಕಣ್ಣೀರು ಹಾಕ್ತಾ ಇದ್ದಾರೆ. ಜೈಲಿನಲ್ಲಿರೋ ಮಕ್ಕಳನ್ನ ಕಂಡು ಪೋಷಕರು ಭಾವುಕರಾಗಿದ್ದಾರೆ. ತಪ್ಪೇ ಮಾಡಿಲ್ಲ ನಮ್ಮ ಮಕ್ಕಳು, ಆದ್ರೂ ಕರ್ಕೊಂಡು ಹೋಗಿದ್ದಾರೆ ಅಂತ ಮಕ್ಕಳನ್ನ ಕಂಡು ಈಗ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಯಾವತ್ತೂ ಹೀಗಾಗಿಲ್ಲ ನಾಗಮಂಗಲದಲ್ಲಿ. ಜೈಲಿನಲ್ಲಿರೋ ಮಕ್ಕಳನ್ನ ಪೋಷಕರು ಭೇಟಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಹೋಗಿ ಒಂದಷ್ಟು ಜನ ತಮ್ಮ ಮಕ್ಕಳನ್ನ ಭೇಟಿ ಮಾಡಿದ್ದಾರೆ. ಬಸ್ ವ್ಯವಸ್ಥೆ ಕೂಡ ಮಾಡಿದಾರಂತೆ ಹೋಗಿ ಬರೋದಕ್ಕೆ. ಪಾಲಕರು ಮಕ್ಕಳನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಅದರಲ್ಲಿ ಎರಡು ಸಮುದಾಯದವರು ಇದ್ದಾರೆ. ಅದರಲ್ಲಿ ಸಾಕಷ್ಟು ಅಮಾಯಕರು ಹೆಚ್ಚಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂತು. ಅವರ ಪೋಷಕರು ಬಂದು ಕಣ್ಣೀರು ಇಡ್ತಾ ಇದ್ದಾರೆ. ಒಂದು ಕಡೆ ಆಸ್ತಿ ಪಾಸ್ತಿ ನಷ್ಟ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಮಕ್ಕಳು ಈ ರೀತಿ ಜೈಲಿಗೆ ಹೋಗಿರ್ತಕ್ಕಂಥದ್ದು. ವಶಕ್ಕೆ ಪಡೆದವ್ರನ್ನ CCTV ಫುಟೇಜಲ್ಲಿ ಇಲ್ಲ ಅಂದ್ರೆ ಬಿಟ್ಟುಬಿಡ್ತೀವಿ ಅಂತ ಕರ್ಕೊಂಡು ಹೋದ್ರು. ಇನ್ನೂ ಕೂಡ ಹಂಗೇನು ಬಿಟ್ಟಿಲ್ಲ. ಸಾಕಷ್ಟು ಜನರ ವಿಚಾರಣೆ ತನಿಖೆ ನಡೀತಾನೆ ಇದೆ. ಗಲಭೆ ಏನೋ ಆಗೋಯ್ತು, ರಾಜಕೀಯ ಕೆಸರ ಚಾಟನೂ ಆಯ್ತು. ಆದ್ರೆ ಜೈಲಿಗೆ ಹೋದ್ರಲ್ಲ, ವಶಕ್ಕೆ ಪಡೆದ್ರಲ್ಲ, ಪೊಲೀಸರು ಕರ್ಕೊಂಡು ಹೋದ್ರಲ್ಲ, ಆ ಮಕ್ಕಳ ಕಥೆಗೇನು, ಆ ಯುವಕರ ಕಥೆ ಏನು, ಅವರ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರಲ್ಲ, ಅವರ ಕಥೆಗೇನು? ನಾಗಮಂಗಲ ಗಲಭೆ ಕೇಸ್ನಲ್ಲಿ ಪೋಷಕರು ದಿನನಿತ್ಯ ಕಣ್ಣೀರು ಹಾಕ್ತಾ ಇದ್ದಾರೆ. ಜೈಲಿನಲ್ಲಿರೋ ಮಕ್ಕಳನ್ನ ಕಂಡು ಪೋಷಕರು ಭಾವುಕರಾಗಿದ್ದಾರೆ. ತಪ್ಪೇ ಮಾಡಿಲ್ಲ ನಮ್ಮ ಮಕ್ಕಳು, ಆದ್ರೂ ಕರ್ಕೊಂಡು ಹೋಗಿದ್ದಾರೆ ಅಂತ ಮಕ್ಕಳನ್ನ ಕಂಡು ಈಗ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಯಾವತ್ತೂ ಹೀಗಾಗಿಲ್ಲ ನಾಗಮಂಗಲದಲ್ಲಿ. ಜೈಲಿನಲ್ಲಿರೋ ಮಕ್ಕಳನ್ನ ಪೋಷಕರು ಭೇಟಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಹೋಗಿ ಒಂದಷ್ಟು ಜನ ತಮ್ಮ ಮಕ್ಕಳನ್ನ ಭೇಟಿ ಮಾಡಿದ್ದಾರೆ. ಬಸ್ ವ್ಯವಸ್ಥೆ ಕೂಡ ಮಾಡಿದಾರಂತೆ ಹೋಗಿ ಬರೋದಕ್ಕೆ. ಪಾಲಕರು ಮಕ್ಕಳನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಅದರಲ್ಲಿ ಎರಡು ಸಮುದಾಯದವರು ಇದ್ದಾರೆ. ಅದರಲ್ಲಿ ಸಾಕಷ್ಟು ಅಮಾಯಕರು ಹೆಚ್ಚಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂತು. ಅವರ ಪೋಷಕರು ಬಂದು ಕಣ್ಣೀರು ಇಡ್ತಾ ಇದ್ದಾರೆ. ಒಂದು
ಕಡೆ ಆಸ್ತಿ ಪಾಸ್ತಿ ನಷ್ಟ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಮಕ್ಕಳು ಈ ರೀತಿ ಜೈಲಿಗೆ ಹೋಗಿರ್ತಕ್ಕಂಥದ್ದು. ವಶಕ್ಕೆ ಪಡೆದವ್ರನ್ನ CCTV ಫುಟೇಜಲ್ಲಿ ಇಲ್ಲ ಅಂದರೆ ಬಿಟ್ಟುಬಿಡ್ತೀವಿ ಅಂತ ಕರ್ಕೊಂಡು ಹೋದ್ರು. ಇನ್ನೂ ಕೂಡ ಹಂಗೇನು ಬಿಟ್ಟಿಲ್ಲ. ಸಾಕಷ್ಟು ಜನರ ವಿಚಾರಣೆ, ತನಿಖೆ ನಡೀತಾನೆ ಇದೆ.